ಪದ್ದು ಅಕ್ಕ, ಪದ್ದು ಅಕ್ಕ. ಯಾರು? ಬಂದೆ ಬಂದೆ. ಓ ಶಿವು ನೀನೇ? ಬಾಬಾ ಕುಂತ್ಕ ಬಾಪ್ಪ, ಕುಂತ್ಕ ಬಾ. ಊಟದ ಟೈಮ್ಗೆ ಕರೆಕ್ಟ್ ಆಗಿ ಬಂದಿದ್ಯಾ? ಉಣ್ಬಿಡು, ತಟ್ಟೆಗೆ ಒಂಚೂರು ಊಟ ಹಾಕೊಂಡ್ ಬಂದ್ಬಿಡ್ತೀನಿ. ಅಯ್ಯೋ ಬೇಡ 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 ಪದ್ದು ಅಕ್ಕ, ಬೇಡ. ಊಟ ಗಿಟ ಎಲ್ಲ ಬೇಡ. ಈ ಬಿಸ್ಲಾಗ ನನಗಂತೂ ಊಟ ಗಿಟ ಎಲ್ಲ ಸೇರೋದೆಲ್ಲ ದೂರದ ಮಾತು ಅನ್ಕೋಬಿಡಿ. ನನಗಂತೂ ಊಟ ಗಿಟ ಎಲ್ಲ ಸೇರೋದಿಲ್ಲ. ಒಂದು ಲೋಟ ಏನ ಮಜ್ಜಿಗೆನೋ ಕಾಪಿನೋ ಏನಾರ ಕೊಟ್ಟರು ನನಗೇನು ಸಮಸ್ಯೆ ಇಲ್ಲ. ಇರಪ್ಪ, ಮಜ್ಜಿಗೆ ಮಾಡ್ಲೇ ಇಲ್ಲ, ಕಾಪಿನೇ ಕಾಸ್ಕೊಂಡು ಬಂದ್ಬಿಡ್ತೀನಿ. ಓ ಶಿವು ಸಂದಕಿದ್ಯಾ? ಓ ಯಾವಾಗ ಬಂದೆ? ಈಗಳಕ್ಕ, ಈಗ ತಾನೇ ಬಂದೆ. ಹೌದೇ? ಹೊತ್ತಿಗೆ ಇಲ್ವೇನ್ ಮನೆಯಾಗೆ? ಐತೆ, ಕಾಫಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು. ವಾ ನೀನು ಬಂದ? ಕುಂತ್ಕೊಳ್ಳಮ್ಮ ಐಸುವ, ನೀನು ಕಾಫಿ ಇಕ್ಕೊಂಬಿಟ್ಟು ಬರ್ತೀನಿ. ಸರಿ ಕಣತ್ಗೆ. ಮತ್ತೆ ಹೆಂಗಿದ್ಯಪ್ಪ? ಹೆಂಗವಳೆ ನನ್ನ ನಾದ್ನಿ? ಅಯ್ಯೋ ಅವಳ ಬಗ್ಗೆ ನೀ ಮಾತಾಡೋಣ ಅಂತ ನೀ ಬಂದೆ ಪೊದ್ದು ಅಕ್ಕವ್ರ ಮನೆಗೆ. ಏನು ಅಂತ ನೀ ಅರ್ಥ ಆಗಕ್ಕಿಲ್ಲ. ಹೇಳ್ತೀನಿ ರೀ. ಅಯ್ಯೋ ಪೊದ್ದಕ್ಕ ಬಾ ಮ್ಯಾಲೆ ಕುತ್ಕ. ಪರವಾಗಿಲ್ಲ ಬಿಡಪ್ಪ, ನಂಗೆ ಕೆಳಗೆ ಕುಂತ್ಕೊಂಡ್ರೆ ನೀ ಒಂಥರ ಸಮಾಧಾನ. ಹೇಳಪ್ಪ ಏನೋ ವಿಷಯ ಅಂತ ಏನೋ ಮಾತಾಡ್ತಿದ್ದೆ. ಅದೇನಕ್ಕ ಪಟಾಕ ಸಾವುಕಾತಿ ಮಗಳು ಇಬ್ರುನುವೆ. ಅದು ಏನೇನು ಮಾಡಿದ್ರು ನಮ್ಮ ಅಜ್ಜಿ ತಲೆಗೆ, ಅದು ಏನೇನು ತುಂಬಿದ್ರು ನಮ್ಮ ಅಜ್ಜಿಗೆ, ಅದು ಏನೇನು ಮಾಡಿದ್ರು ನನಗಂತೂ ಗೊತ್ತಿಲ್ಲ. ನಮ್ಮ ಅಜ್ಜಿನೂ ನನಗೆ ಸೆಟ್ ಆಗಿತ್ತಲ್ಲ ಮದುವೆ, ಆ ಮದುವೆನ ಕ್ಯಾನ್ಸಲ್ ಮಾಡಿಸ್ಬಿಟ್ಟು ಇವಾಗ ಬಂದ್ಬಿಟ್ಟು ಇಲ್ಲ ಇವ್ರ ಜೊತೆ ನೀನು ಸಂಸಾರ ಮಾಡ್ಬೇಕು ನೀನು, ಹಂಗೆ ಹಿಂಗೆ ಇವತ್ತು ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬರೋಣ ಹಂಗೆ ಹಿಂಗೆ ಕುಂತ್ಕೊಂಡಿತ್ತು ನಮ್ಮ ಅಜ್ಜಿ. ನಾನು ಅದಕ್ಕೆ ಇಲ್ಲ ಬೇಡ ನಾನು ಬಂತೀನಿ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ನೀರು ಕಿಲ್ಗೇಣಿಯ ಬಂದ್ಬಿಟ್ಟೆ. ಏ ಶಿವು, ನಿನ್ಗೇನು ಬಂದೈತೆ ರೋಗ? ನಿನ್ಗೇನು ಬಂದೈತ್ಲ ರೋಗ ನಿಂಗೆ? ನೀನಿದು ಯಾಕಿಂಗೆ ಅವಳನ್ನ ಮನೆಗೆ ಕರ್ಸ್ಕೋಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ಯಾ? ಆ ದರಿದ್ರದೊಳನ್ನ ಮಾತ್ರ ಮನೆ ಕರ್ಸ್ಕೊಬೇಡ, ಈಗಲೇ ಹೇಳಿದೀನಿ. ಆ ದರಿದ್ರದೊಳನ್ನ ಮನೆಗೆ ಇದ್ಬಿಟ್ರೆ ಅಷ್ಟೇ ಕತೆ. ಅವಳು ಮಾತ್ರ ಬೀದಿ ಬಿಕಾರಿಯಾಗಿ ನೀ ಅಳಿತಿರ್ಬೇಕು, ಅವಳು ಬೀದಿ ನಾಯಿ ಥರ ನೀ. ಅವಳನ್ನ ಮಾತ್ರ ಮನೆಗೆ ಬಿಟ್ಕೊಳಕ್ ಹೋಗ್ಬೇಡ. ಐಶು ಹಂಗೆ ಯಾಕೆ ಮಾತಾಡ್ತೀಯಾ? ಅವ್ನು ಏನು ಮಾತಾಡ್ತಾವನೋ ಪೂರ್ತಿ ಕೇಳಿಸ್ಕೊಳ್ಳೋನಿರು. ಹಂಗಂತ ಒಂದು ಹೆಣ್ಮಗಳು ಬಾಳ್ನ ಹಾಳು ಮಾಡೋಕ್ಕಾಯ್ತದ ಹೇಳು? ಅದೇ ಪೊದ್ದು ಅಕ್ಕ, ನಾನು ಅದೇ ಉದ್ದೇಶಕ್ಕೆ ನಾನು ಮದುವೆ ಮಾಡ್ಕೊಂಬಿಟ್ಟೆ. ಅವಾಗ ಗೊತ್ತಿಲ್ಲದೇನೋ ತಪ್ಪು ಮಾಡ್ಬಿಟ್ಟಿದ್ದೀನಿ. ಬ್ಯಾರೆ ಗಂಡಸ್ರ ಥರ ನಾನಲ್ಲ ಅಂತ ನೀವೆಲ್ರಿಗೂ ಗೊತ್ತು. ಬ್ಯಾರೆ ಗಂಡಸ್ರ ಥರ ನಾನಾಗಿ ಹೋಗ್ಬಿಟ್ಟಿದ್ರೆ ಏನನ್ನೂ ಇದು ಮಾಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು. ಆದರೆ ನನಗನ್ನಿಸ್ತದೆ ಸುಮ್ಮನೆ ಅವಾಗೆಲ್ಲ ಮದುವೆ ಮಾಡ್ಕೊಬಿಟ್ಟು ಒಂದು ಹೆಣ್ಮಗಳು ಬಾಳ್ನೆ ಯಾಕೆ ಹಾಳು ಮಾಡೋದು ಅಂತ ಅನ್ನಿಸ್ತಿತ್ತು ಮನ್ಸಾಗೆ. ಆದರೆ ನಮ್ಮ ಅಜ್ಜಿಗೆ ಇಷ್ಟ ಇರಲಿಲ್ವಲ್ಲ ಅಂತ ಹೇಳ್ಬಿಟ್ಟು ನಾನು ಸುಮ್ಕಿದ್ದೆ. ನಮ್ಮ ಅಜ್ಜಿಗೆ ಇಷ್ಟ ಇಲ್ವಲ್ಲ ಬ್ಯಾಡ ಬಿಡು ಅಂತ ಹೇಳ್ಬಿಟ್ಟು. ಆದರೆ ಇವಾಗ ನನ್ನ ಮದುವೆ ಸೆಟ್ ಆಗಿತ್ತಲ್ಲ, ಆ ಹುಡುಗಿನೂ ಯಾರನ್ನೋ ಲವ್ ಮಾಡಿಬಿಟ್ಟು ಏನೇನೋ ತೊಂದರೆ ಆಗಿತ್ತಂತೆ. ಆ ವಿಷಯ ಎಲ್ಲ ಗೊತ್ತಾದ್ಮೇಲೆ ಅಜ್ಜಿನೇ ಏನೋ ಮಾಡಿ ಮದುವೆ ಎಲ್ಲ ಏನೋ ಕ್ಯಾನ್ಸಲ್ ಮಾಡಿಸ್ಬಿಟ್ಟೈತೆ. ಈಗ ಅದಕ್ಕೆ ಅವಳನ್ನ ಮನೆ ಕರ್ಕೊಂಬಿಟ್ಟು ಇರಿಸ್ಕೊಳ್ಳೋಣ ಅಂತ ಹೇಳ್ತೈತೆ. ನಾನು ಅವಳಿಗೊಂಚೂರು ಬುದ್ಧಿ ಕಲಿಸ್ಬಿಟ್ಟು ಇದು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ನಮ್ಮ ಅಜ್ಜಿ ಗೊತ್ತಲ್ಲ ನಮ್ಮ ಅಜ್ಜಿ ಕತೆ, ಇಲ್ಲ ಕರ್ಕೊಂಬರ್ಬೇಕು ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾನು ಸರಿ ಅಂತ ಹೇಳ್ಬಿಟ್ಟು ನಾನು ಒಪ್ಕೊಂಡೆ. ಅದಕ್ಕೆ ನಿಮ್ಮ ಹತ್ರ ಈ ವಿಷಯ ಹೇಳೋಣ ಅಂತ ಬಂದೆ. ಇಲ್ಲ ಶಿವು, ಯಾವುದೇ ಕಾರಣಕ್ಕೂ ನೀನಂತ ಅವಳನ್ನ ಕರ್ಕೊಂಡೋಗ್ಬಾರ್ದು. ಆ ಲೋಪರ್ನ ಮಾತ್ರ ಕರ್ಕೊಂಡೋಗ್ಬೋದು. ಅವಳು ಬೀದಿ ನಾಯಿ ಥರ ಅಲಿಬೇಕು. ಅವಳೊಂದು ಕಂಡ್ರೆ ನನಗೆ ಆಗಕ್ಕಿಲ್ಲ ನೋಡಿ. ಅವಳೊಂದು ಕಂಡ್ರೆ ನನಗೊಂದು ಚೂರು ಆಗಕ್ಕಿಲ್ಲ ಅವಳೊಂದು ಕಂಡ್ರೆ. ಲೇ ಐಶ್ವರ್ಯ, ಇದು ಯಾಕೆ ಹಿಂಗೆ ಆಡ್ತಿದ್ಯಾ? ಅಲ್ಲ ಅವಳು ಗಂಡ ಏನ್ರು ಅವರೇ ಸಂದಕಿತ್ತೀನಿ ಅಂತ ಹೇಳ್ತಾವಳು, ಇದ್ರೆ ಇರಲಿ ಬಿಡು. ಅಯ್ಯೋ ಆಸ್ತಿ ನೋಡ್ಬಿಟ್ಟು ಬಂದವಳೆ ಅಂತ ಹೇಳ್ಬಿಟ್ಟು ನೀವು ಇದು ಮಾಡ್ತಾ ಇದ್ದೀರಾ? ಇಲ್ಲ ಅವಳು ನನ್ನ ಮದುವೆ ಮಾಡ್ಕೊಂಡು ಬಂದ್ರು ಹೊಸ್ಮನ್ಗಂತೂ ಕರ್ಕೊಂಡು ಹೋಗಿಲ್ಲ. ಅದನ್ನೇ ಹೇಳೋಣ ಅಂತ ಬಂದಿದ್ದು ನಾನು. ಹೀಗೆ ಹೆಂಡ್ತಿ ಅಂತ ಒಪ್ಕೋತೀನಿ ನಾನು. ಒಪ್ಕೊಬಿಟ್ಟು ಮೊದಲು ನನ್ನ ಪರಿಸ್ಥಿತಿ ಹೆಂಗಿತ್ತು ಹಂಗೇನೇ ಇರಬೇಕು. ನಾನು ಅದೇ ಹಳೆ ಮನೆಗೆ ನೀವು ಹೋಗ್ಬಿಟ್ಟು ಇಲ್ಲೇ ಸಂಸಾರ ಮಾಡ್ಕೊಂಡಿರೋಣ ಕಣಮ್ಮ ಅಂತ ಹೇಳ್ತೀನಿ. ಅದಕ್ಕೆಲ್ಲ ಒಪ್ಕೊಂಡು ಮಾಡ್ಕೊಂಡು 1 ವರ್ಷ ನನ್ನ ಜೊತೆ ಕಷ್ಟನೋ ಸುಖನೋ ಕೈ ಹಿಡ್ಕೊಂಡು ಜೊತೆಗಿದ್ಲ, ನಾನು ಜೊತೆಗಿರ್ತೀನಿ. ಇಲ್ಲ ಅಂತಂದರೆ ನಾನಂತೂ ಉಗುತ್ ಕಳಿಸ್ತೀನಿ, ಇಲ್ಲ ಅವಳೇ ಉಗುತ್ ಒಯ್ತಾಳೆ ಅಂತ ನಂಗೆ ಸಂದ ಗೊತ್ತು. ಅದಕ್ಕೆ ಈ ಪ್ಲಾನ್ ಮಾಡಿದ್ದೀನಿ ಕಣಕ. ಇದನ್ನು ಹೇಳೋಣ ಅಂತಲೇ ಬಂದೆ. ಅಂದರೆ ಈ ನೀನು ಎಂಡ್ರನ್ನ ಇವಾಗ ಕರ್ಕೊಂಡೋಗ್ಬಿಟ್ಟು ಸಾವುಕಾತಿನೂ ಮಗಳನ್ನ ಕರ್ಕೊಂಡೋಗ್ಬಿಟ್ಟು ನೀವು ಮೊದಲಿದ್ರಲ್ಲ ಹಳೆ ಮನೆಗೆ ಇರಿಸ್ಕೊಬಿಟ್ಟು ಬುದ್ಧಿ ಕಲಿಸೋದು ಅಂತ ನಿನ್ನ ಪ್ಲಾನ? ಬುದ್ಧಿ ಕಲಿಸೋದು ಅಂತ ಅಲ್ಲಕ, ಅವ್ರು ನಾನು ದುಡ್ಡು ನೋಡ್ಬಿಟ್ಟು ಬಂದವ್ರೆ ಅಂತ ನಂಗೆ ಸಂದಾಗ ಗೊತ್ತು. ಈಗ ದುಡ್ಡು ನೋಡ್ಬಿಟ್ಟು ಬಂದವ್ರೆ ಅಂತ ಹೇಳ್ಬಿಟ್ಟು ನಾನು ಪಟ್ಟಂತ ಮನೆಗೆ ಸೇರಿಸ್ಕೊಳತ್ತಾನೆ ಹೆಂಗೆ ಹೇಳು? ನನಗೂ ಬೇಜಾರಾಯ್ತದೆ. ಅದಕ್ಕೆ ಹಳೆ ಮನೆ ಕರ್ಕೊಂಡೋಗ್ಬಿಟ್ಟು ನಾನು ಮೊದಲು ಹೆಂಗಿದ್ನೋ ಹಂಗೆ ಇರಿಸ್ಕೊಂಡು ಎಲ್ಲನೂ ಕ್ಯಾಮೆ ಮಾಡಿಸ್ಕೊಂಡು ಕೆಲಸ ಮಾಡಿಸ್ತೀನಿ. ಆಮೇಲೆ ಗೊತ್ತಾಯ್ತದೆ ಅವಳಿಗೂ ಏನು ಹೆಂಗಿರಬೇಕು ಮಾಡಬೇಕು, ನಿಜವಾಗ್ಲೂ ನನ್ನ ಜೊತೆ ಇರಕ್ಕೆ ಬಯಸವಳ ಇಲ್ವಾ ಅಂತ ಹೇಳ್ಬಿಟ್ಟು ಆಮೇಕಿಂದ ಗೊತ್ತಾಯ್ತದೆ. ಒಳ್ಳೆ ಐಡಿಯಾ ಮಾಡಿದ್ಯಾ, ಇದು ಒಳ್ಳೆ ಐಡಿಯಾನೇ. ಸಂದಕೈತೆ ಹಂಗೇನಿಯ ಮಾಡು. ಪೊದ್ದು ಅಕ್ಕ ಏನು ಸಂದಕೈತಿ ಅಂತ ಹೇಳ್ತಾ ಇದ್ದೀಯ ನೀನು? ಏನು ಸಂದಕಿಲ್ಲ. ಅವಳಂತೂ ಇರಬಾರ್ದಲ್ಲಿ ಅಷ್ಟೇ ನೀನಿಯ. ಅವಳಂತೂ ಇವನ ಜೊತೆ ಮಾತ್ರ ಇರಬಾರ್ದು. ಅವಳು ಮದುವೆ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಬೀದಿ ಅಲ್ಕಂಡೇನಿಯ ಬಿದ್ದು ಸಾಯ್ಬೇಕು ಅವಳಂತೂ. ನೀವು ನೋಡಿ ಹೆಂಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅವಳು ಮಾಡಿರೋ ಮನೆಯಲ್ಲಿ ಕೆಲಸ ಎಲ್ಲ ಮರ್ತೋಗ್ಬಿಡ್ತು ನಿಮಗೆ. ಅವಳು ಎಂತ 420 ಅಂತ ಹೇಳ್ಬಿಟ್ಟು ಮರ್ತೋಗ್ಬಿಡ್ತು ನಿಮಗೆ. ಇವಾಗ ನೋಡಿದ್ರೆ ಇವನ ಜೊತೆ ಇದು ಮಾಡಕ್ಕೆ ನೋಡ್ತಾ ಇದ್ದೀರಾ? ಇವಳ ಜೊತೆ ಇರಬಾರ್ದು ಅಂತ ತಾನೇ ಫೋಟೋ ಎಲ್ಲ ಡಿಲೀಟ್ ಮಾಡಿ ಏನೇನೋ ನನ್ನ ರಸಹಾಸ ಮಾಡಿದ್ದು. ಅವಳು ಬೀದಿ ನಾಯಿ ಥರ ಅಲಿತಾನೆ ಇರಬೇಕು. ನನಗೆ ಕೊಟ್ಟಿರೋ ಟಾರ್ಚರ್ ನಾನು ಸುಮ್ಕೆ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡ. ನಾನು ಇನ್ನಷ್ಟು ಒಳ್ಳೆಯಲ್ಲ ಅದಕ್ಕೆ ಅವು ಮಾಡಿರೋರು ಮಾಡ್ತಾ ಇರ್ಬೇಕು ಸರಿಯಾಗಿ ಅಷ್ಟೇ ನೀನಿಯ. ಅವಳು ಅಷ್ಟೆಲ್ಲ ಅವಮಾನ ಮಾಡಿ ಅಷ್ಟೆಲ್ಲ ಮಾಡಿದ್ರು ಸಹಿಸ್ಕೊಂಡು ಕೂತ್ಕೊಳ್ಳೋಕೆ ನಾನೇನು ಅನ್ಕೊಬಿಟ್ಟಿದ್ದೀರಾ? ಅವಳನ್ನ ಮನೆಯಿಂದ ಆಚೆ ಹಾಕ್ಸಿ ಗಂಡನೂ ಮಾತಾಡಿಸ್ಬಾರ್ದು. ಹಂಗೆ ಏನೇನೋ ಕಷ್ಟಪಟ್ಟು ಮಾಡಿದ್ದೀನಿ. ಇವಾಗ ಅವಳೇನಾದ್ರೂ ಶಿವಿಂದ ಏನಾರ ಹೋಗ್ಬಿಟ್ರೆ ಅಷ್ಟೇ ನೀಯ ಕತೆ, ಅಷ್ಟೇ ಮುಗೀತದೆ. ಇನ್ನು ಅವಳು ಜಂಬ ಇನ್ನ ಇಳಿತದ? ನೀನೇ ಹೇಳು. ಅಯ್ಯೋ ನಿನ್ನ ಲೇ ಐಶು, ಅಯ್ಯೋ ಅಲ್ಲ ಕಂಡ್ಲೆ, ಅವ್ರ ಗಂಡ ಎಂಟಿ ಹೆಂಗನ ಮಾಡ್ಕೊಂಡು ಚೆನ್ನಾಗಿರ್ಲಿ, ಹೆಂಗ ಒಳ್ಳೆ ಮನೆಗೆ ಸಿಕ್ಕವಳೆ ಹೋಯ್ತಾವಳೆ ಹಂಗ ಅನ್ಕೊಂಡು ಸುಮ್ಮನಾಗು. ಇಷ್ಟು ದಿನ ಏನೋ ಮಾಡೋಳೆ ತಪ್ಪು ಕೆಲ್ಸ, ಇನ್ನು ಮುಂದೆ ಹೊರ್ತ್ಕೊಂಡು ಬಾಳ್ಕೊಂಡು ಮುಂದಕ್ಕೆ ಹೋಯ್ತಾಳೆ ನೋಡೋಣ.
ಆ ಶಿವನು ಹೇಳ್ತಾವನಲ್ಲ ನೋಡ್ತೀನಿ ಅಂತ ಹೇಳ್ಬಿಟ್ಟು. ಹಾಂ ಪದ್ದು ಅಕ್ಕ, ನನ್ನಿಂದ ಒಂದು ಹುಡುಗಿ ಜೀವನ ಹಾಳಾಗೋದು ನನಗೆ ಇಷ್ಟ ಇಲ್ಲ. ನಾನೆಲ್ಲ ಮದುವೆ ಮಾಡ್ಕೊಂಡು ಪೆದ್ದಂಗಿದ್ದಾಗೆಲ್ಲ ಮದುವೆ ಮಾಡ್ಕೊಂಡು ಎಲ್ಲ ನಡೆದೋಗ್ಬಿಟ್ಟೈತೆ. ಊರು ಜನ ಎಲ್ಲನೂ ಇವಾಗ ಅವಳ ಬಗ್ಗೆ ಹೆಂಗೆ ಮಾತಾಡ್ತಿದ್ದ ನನಗೆ ಗೊತ್ತು. ಈಗ ನನ್ನೂ ಏನೋ ಅಂದ್ಬಿಡ್ತಾರೆ. ಅದಕ್ಕೆ ನಾನು ಮದುವೆ ಮಾಡ್ಕೊಂಡ್ರ ಜೊತೆ ಇರೋದು ಎಷ್ಟೋ ವಾಸಿ. ಅದಕ್ಕೆ ಅಜ್ಜಿ ಹೇಳ್ದಂಗೆ ಕೇಳೋಣ. ಆದರೆ ಹೊಸ ಮನೆಗೆ ಕಾರು ಪಾರು ಏನೂ ಇರಲ್ಲ, ಎಲ್ಲ ಹಳೆ ಮನೆಗೆ ಕರ್ಕೊಂಡೋಗಿ ಇರಿಸ್ಕೊಂತೀನಿ. ಇತ್ತಳ ಇರಲಿ ಇರಕ್ಕಿಲ್ವಾ ಎದ್ದೋಗ್ಲಿ ಅಂತ ನಾನೇ ಅನ್ಕೊಬಿಟ್ಟಿವ್ನಿ. ಏನೋ ನೀವು ಮಾಡ್ತಿರೋದು ನನಗೆ ಏನು ಇಷ್ಟ ಆಯ್ತಿಲ್ಲ, ನೀವು ಮಾಡ್ತಿರೋದು ಏನು ಸರಿ ಇಲ್ಲ. ಅವಳು ಬೀದಿನಾಗಿದ್ರೆ ನಂಗೆ ಖುಷಿ ಆಯ್ತದೆ. ಇಷ್ಟು ದಿನ ಹೆಂಗೋ ಹಾಲು ಕುಡ್ದಂಗಿರೋದು ನನಗಂತೂ ಹೆಂಗೋ ಬೀದಿನಾಗ ಬಿದ್ದೋರಲ್ಲ, ಬೀದಿ ಬಿಕಾರಿಗಳ ಥರ ಬಿದ್ದೋರಲ್ಲ ಅಂತ ಹೇಳ್ಬಿಟ್ಟು ಬೋ ಖುಷಿ ಆಗೋದು ನನಗಂತೂ. ಇವಾಗ ಹಿಂಗೆಲ್ಲನೂ ನಿಮ್ಮ ಜೊತೆ ಇತ್ತಳೆ ಮಾಡ್ತಾಳೆ ಅಂತ ಕೇಳಿದ್ರೆ ನನಗಂತೂ ಹೊಸಿನೂ ಸಹಿಸೋಕ್ಕೆ ಆಯ್ತಿಲ್ಲ ನನಗಂತೂ. ಬುದ್ಧಿನೇ ಇಲ್ಲ ಯಾರಿಗೂ ನಿಮ್ಗಂತೂ. ಅವಳು ಬೀದಿ ಬಿಕಾರಿ ಥರ ಬಿದ್ದಿರೋದೇ ನಿನಗೆ ಸಂದ. ಬಿಡು, ಹೆಂಗನ ಮಾಡ್ಕೊಂಡು ಹಾಳಾಗೋಗ್ಲಿ. ಸರಿ ಆಯ್ತಿಗೆ ನಾನು ಬರ್ತೀನಿ. ಅಯ್ಯೋ ಇವಳ ಐಶ್ವರ್ಯ ಯಾಕೆ ಹಿಂಗಾಡ್ತಾವಳೆ? ಅಲ್ಲ, ಏನೋ ಒಂದು ಜೀವನ ಒಂದು ಚಾನ್ಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಕೊಡ್ತಾ ಇದೆಯಾ, ಅದಕ್ಕೆ ಇವಳು ಕ್ವಾಪನೇ ಮಾಡ್ಕೊಬಿಟ್ಲಲ್ಲ. ಅವಳಿಗೂ ಇವಳಿಗೂ ಆಗಕ್ಕಿಲ್ವಲ್ಲ, ಅದಕ್ಕೆ ಇವಳಿಗಂತೂ ಕ್ವಾಪನೇ ಶಾನೆ. ನಾನು ತಾನೇ ಇನ್ನೇನು ಮಾಡಲಿ ಪದ್ದು ಅಕ್ಕ. ಹಾಂ, ಬಿಡಂಗಿಲ್ಲ ಕಟ್ಕೊಳಂಗಿಲ್ಲ ನಂಗೆ ಆಗೋಗ್ಬಿಟ್ಟೈತೆ. ಈಗ ಇನ್ನೇನು ಅದೇ ನಮ್ಮ ಅಜ್ಜಿ ಬೇಕಾದ್ರೆ ಹೊಸ ಮನೆಗೇನೆ ಇದ್ಕೊಂಡ್ಲಿ. ಅಜ್ಜಿನೂ ಇವಳನ್ನೆಲ್ಲ ಜೊತೆಗಿರ್ಸಕ್ಕೆ ಹೋಗಲ್ಲ. ದಿನ ಬೆಳಗ್ಗೆ ಎದ್ಬಿಟ್ಟು ನಾನು ಅದನ್ನೇ ಹೇಳ್ತೀನಿ, ಹಿಂಗೆಲ್ಲ ಇದ್ಬಿಟ್ಟು ಹಳೆ ಮನೆಗೆ ಇರ್ತೀನಿ ಅಂತಂದರೆ ಬಾ, ಹಳೆ ಮನೆಗೆ ಇದ್ಕೊಂಡು ಕಷ್ಟ ಗಿಷ್ಟ ಎಲ್ಲ ನೀಕೊಂಡು ಹೋಯ್ತೀನಿ ಅಂದರೆ ಬಾ. ಇಲ್ವಾ ನಂಗೆ ಮನೆ ದೊಡ್ಡ ಮನೆಯೇ ಬೇಕು ಹಂಗೆ ಹಿಂಗೆ ಅಂತಂದರೆ ದಯವಿಟ್ಟು ನನ್ನ ತಾಗ ಬರಬೇಡ. ಅಷ್ಟೇ ನಾನು ಹೇಳೋದು. ಇನ್ನೇನು ಇದಕ್ಕೂ ಮೇಲೆ ನೀನು ಹೇಳೋಕ್ಕಿಲ್ಲ. ಇಷ್ಟು ಹೇಳ್ಬಿಟ್ಟು ನಾನು ಸುಮ್ಕ ಆಗ್ಬಿಡ್ತೀನಿ. ಏನಂತೀರಾ? ಹಂಗೆ ಮಾಡಪ್ಪ, ಹಂಗೆ ಮಾಡು. ಅವಳದು ಒಂದು ಜೀವನ, ಅವಳದು ಒಂದು ಸಂಸಾರ ಹತ್ಲಾಗ ಸೊರೋಗ್ಲಿ. ಇನ್ನೇನು ಮಾಡೋಕ್ಕಾಯ್ತದೆ? ಅವಳದು ಒಂದು ಜೀವನ ಅಲ್ವಾ. ಬಿಡು, ಏನೋ ಬುದ್ಧಿ ಕಲ್ತ್ಕೊಂಡಿರ್ತಾಳೇನೋ ಇನ್ನು ಮುಂದೆ. ನನ್ನ ಬಡತನದಾಗಿದ್ದಾಗ ಸ್ವಲ್ಪ ಬುದ್ಧಿನ ಬರ್ತದೆ. ಇಷ್ಟೆಲ್ಲ ಕಷ್ಟಪಟ್ಟವಳಲ್ಲ, ಇನ್ಮೇಲೆ ಬುದ್ಧಿನ ಬರ್ತದೇನೋ ನೋಡೋಣ. ಬುದ್ಧಿ ಎಲ್ಲ ಬಂದರೆ ಹೆಂಗೋ ಅತ್ತ ಜೀವನ ಮಾಡ್ಕೊಂಡು ಹೋಗ್ಬೋದತ್ತ. ಆದರೆ ನನಗೆ ಐಶ್ವರ್ಯಕ್ಕ ಯಾಕೆ ಹಿಂಗಾಡ್ತು ಅಂತ ಬೇಜಾರಾಯ್ತೈತೆ. ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡು ಎದ್ದೋಯ್ತು, ಕೋಪ ಮಾಡ್ಕೊಂಡು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅಲ್ಲ, ಇರಬೇಕು ದ್ವೇಷ. ಇಷ್ಟೊಂದು ದ್ವೇಷ ಸಾಧಿಸ್ಕೊಂಡು ಹೋದರೆ ಏನು ಸಾಧನೆ ಮಾಡ್ತಾರೋ ಏನೋ. ಅಯ್ಯೋ, ಏನೋ ಒಂದು ದಾರಿ ಹುಡುಕ್ಬೇಕು. ಅದ್ರ ಬದಲು ಕಿರ್ಚಾಡ್ಕೊಂಡು ಬೈದಾಡ್ಕೊಂಡು ಹಿಂಗೆ ಹೋಗ್ಬಿಟ್ರೆ ಸಂಡಕ್ಕಿರಕ್ಕಿಲ್ಲ ನೋಡು. ಇವಳು ಮನೆಗೆ ಹೋದಾಗ ನಮ್ಮ ನಾದ್ನಿ ಬೋಲ್ಟಾರ್ ಸರಿಕ್ಬಿಟ್ಟವ್ರು, ಹೇಳು ಅಮ್ಮ ಮಗಳು ಇಬ್ರು ಸಾವಕಾತಿನ ಮಗಳು. ಅದಕ್ಕೆ ಇವಳಿಗೆ ಇವಾಗ ಸಹಿಸೋಕ್ಕಾಯ್ತಿಲ್ಲ. ಸಂದಕ್ಕಾಗೋಗ್ಬಿಟ್ಲೆ ಹಿಂಗೆಲ್ಲ ಮಾಡಿ ಬೀದಿನಾಗ ಇರ್ಬೇಕಿತ್ತೆ ಅಂತ ಹೇಳ್ಬಿಟ್ಟು ಇವಳು ಆಸೆ. ನೋಡಪ್ಪ, ಇವತ್ತು ಒಳ್ಳೆಯರಾಗಿರೋರು ನಾಳೆ ಕೆಟ್ಟವರಾಗ್ಬೋದು, ನಾಳೆ ಕೆಟ್ಟವರಾಗಿರೋರು ನಾಡೋದು ಒಳ್ಳೆಯದೇ ಆಗ್ಬೋದು. ಎಲ್ಲ ಪೋರ್ಟ್ವೆಂಟಿಗಳನ್ನೇ ಎಷ್ಟೊಂದು ಜನ ಒಳ್ಳೆಯರಾಗಿರ್ತಾರೆ. ಒಳ್ಳೆಯರು ಆಮೇಲೆ ಏನು ದೇವರು ಅಂತ ಅನ್ನಿಸ್ಕೊಂಡ್ರಲ್ಲ ನನಗೆ ಪೋರ್ಟ್ವೆಂಟಿಗಳಾಗಿರೋ ಉದಾಹರಣೆಗಳು ನಾನು ನೋಡ್ಬಿಟ್ಟಿವ್ನಿ. ಅದಕ್ಕೆ ಇವತ್ತು ಕೆಟ್ಟವರಾಗಿರೋ ಇವತ್ತು ನಾನೇ ಕೆಟ್ಟೊಳಗೆ ನಾಳಿಕೆ ಸರಿನಾ? ಕೆಟ್ಟೋಳು ಆಗ್ಬೋದು, ಒಳ್ಳೆಯಳು ಆಗ್ಬೋದು. ಅದಕ್ಕೆ ನಾನೇನು ಅನ್ಕೋತೀನಿ ಅಂತ ಹೇಳಿದ್ರೆ, ಅವಳಿಗೂ ಒಂದು ಚಾನ್ಸ್ ಕೊಟ್ಟು ನೋಡು. ಏನಾರ ಬದಲಾಯ್ತಾಳೆ ನಾನು ನಿಂಗೆ ಅನ್ಸಿದ್ರೆ ಹೆಂಗೋ ಮುಂದುವರ್ಸ್ಕೊಂಡು ಹೋಗಿ ಸರಿನಾ? ಈಗ ಅವಳು ಕೆಟ್ಟೋಳಾಗಿರ್ಬೋದು, ನಾಳೆ ಒಳ್ಳೆಳೆ ಆಗ್ತಾಳೇನೋ ಯಾರೋ ಗೊತ್ತು. ಯೋಚನೆ ಮಾಡು. ಇವತ್ತು ನೀನು ಒಳ್ಳೆಯವನಾಗಿದ್ಯಾ, ನಾಳೆ ಕೆಟ್ಟವನೇ ಆಗ್ಬೋದೇನೋ ಯಾರೋ ಗೊತ್ತು. ಅದಕ್ಕೆ ನೀನು ಹೇಳಿದ್ದು ಏನೋ ಒಂದು ನೋಡ್ಕೊಂಡು ಹೋಗು. ಇವ್ರ ಮಾತೇನು ಕೇಳಕ್ಕೆ ಹೋಗ್ಬೇಡ. ಸರಿ ಕಣಕ್ಕ, ನಿನ್ನ ಹತ್ರ ಬಂದರೆ ಏನೋ ಒಂಥರ ಸಮಾಧಾನದ್ದು ಉತ್ತರ ಸಿಗ್ತದೆ ನನಗಂತೂ. ಸರಿ, ಹಂಗಾರು ಹೋಗ್ಬಿಟ್ಟು ನಾಳೆ ನೀನು ಮಾತಾಡ್ಬಿಟ್ಟು ನಾನೇ ಕರ್ಕೊಂಡು ಹೋಗ್ತೀನಿ. ನಮ್ಮ ಅಜ್ಜಿ ಕಂಡೀಷನ್ ಹಾಕ್ಬಿಡ್ತೀನಿ, ನಾನು ಹಳೆ ಮನೆಗೆ ನೀ ಇರೋದು ಅಂತ ಹೇಳ್ಬಿಟ್ಟು ಕಂಡೀಷನ್ ಹಾಕ್ಬಿಟ್ಟು ಅವ್ರ ಮಂತಕ್ಕೆ ಹೋಗ್ಬಿಟ್ಟು ಅವಳಿಗೂ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತೀನಿ. ಬೊತ್ತಳ ಬರಲಿ, ಬರೋಕ್ಕಿಲ್ವಾ ಬೇಡ. ಹಂಗೆ ಮಾಡಿ ನೋಡು. ಬೊತ್ತಾಳ ಕರ್ಕೊಂಡೋಗು. ಇಲ್ಲ ನಾನು ದೊಡ್ಡ ಮನೆಗೆ ಇರಬೇಕು ಹಂಗೆ ಹಿಂಗೆ ಅಂತೇಳ ಕರ್ಕೊಂಡೋಗ್ಬೇಡ. ನೀನು ಒಂದೇ ಕಿತ್ತ ದೊಡ್ಡ ಮನೆ ಕರ್ಕೊಂಡೋಗ್ಬಿಟ್ರೆ ದೂರಂಕಾರ 2 ಪಟ್ಟಾಗೋಗ್ಬಿಡ್ತದೆ. ಅವಳಿಗೆ ಕಿತ್ತೋದೊಳಗೆ 2 ಪಟ್ಟಾಗೋಗ್ಬಿಡ್ತದೆ. ಬೇಡ. ನೀನು ಮಾಡ್ತಿರೋದೇ ನೀ ಸರಿ. ಹಳೆ ಮನೆಗೆ ಕರ್ಕೊಂಡೋಗಿ ಮೊದಲು ಹೆಂಗಿದ್ಲು ಹಂಗೆ ಇದ್ದು ಹಂಗೆ ಒಂದು ದನ ಕಟ್ಬಿಟ್ಟು ಸಂಸಾರ ಅದು ಹೆಂಗೆ ನಿಗುಸ್ಯ ನೀಗ್ಸಮ್ಮ ಅಂತ ಹೇಳ್ಬಿಟ್ಟು ಏನಾರ ಒಂದು ಹೇಳು ಸರಿನಾ? ಬೇರೆ ಥರ ಪ್ಲಾನ್ ಮಾಡು. ಇಲ್ಲ ನಮ್ಮ ಆಸ್ತಿ ಎಲ್ಲಂದ್ರೆ ಏನೋ ಪ್ರಾಬ್ಲಮ್ ಹೋಗ್ಬಿಡ್ತು ಅಂತನೋ ಏನೋ ಒಂದು ಮಾಡು. ಕಣಕ್ಕ, ಹಂಗೆ ಹೇಳ್ತೀನಿ. ನನ್ನ ಬಿಸ್ನೆಸ್ ಎಲ್ಲ ಲಾಸ್ ಆಗೋಗ್ಬಿಡ್ತು, ದುಡ್ಡು ಗೊತ್ತಿಲ್ಲ, ನನ್ನ ಹತ್ರ ಏನೂ ಗೊತ್ತಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನಾರ ಒಂದು ಹೇಳ್ತೀನಿ. ಆಮೇಕಿಂದ ನೋಡೋಣ ಅವಳು ಅದು ಏನು ಮಾಡ್ತಾಳೋ ಏನು ಕಥೆಯೋ ಗೊತ್ತಿಲ್ಲ. ಇಲ್ಲ ಅಂತಂದರೆ 1 ದಿನ 2 ದಿನ ನಮ್ಮ ಮನೆಗೆ ಹೊಸ ಮನೆಗೆ ಕರ್ಕೊಂಡೋಗಿ ಇರಿಸ್ಕೊಬಿಟ್ಟು 1-2 ದಿನ ಆದಮೇಲೆ ಇಲ್ಲಮ್ಮ ಬಿಸ್ನೆಸ್ ಎಲ್ಲ ಲಾಸ್ ಆಗೋಗ್ಬಿಡ್ತು, ಮನೆಯೆಲ್ಲ ಖಾಲಿ ಮಾಡಬೇಕು ಅಂತ ಹೇಳ್ತೀನಿ. ಹಂಗೆ ಮಾಡು ಬುದ್ಧಿ ಕಲ್ಸು. ಸರಿ ಪದಕ್ಕ.